ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳಿನಿಂದೆ ರಾಮನಾಥ. ಇವತ್ತು ಸರ್ಕಾರಿ ಒಂದು ಆರೋಗ್ಯ ವ್ಯವಸ್ಥೆ ಸಂಪೂರ್ಣ ಹದಗೆಡ್ತಾ ಇದೆ. ಪ್ರಸ್ತುತ ದಿನಮಾನಗಳಲ್ಲಿ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಖಾಸಗಿ ಸಹಭಾಗಿತ್ವ ಅಂತಕ್ಕಂಥದ್ದು ಒಂದು ರೋಗ ಅಂಟುಕೊಂಡಿದೆ. ಯಾವುದೇ ಒಂದು ವಲಯದಲ್ಲಿ ಕೂಡ ಸರ್ಕಾರಗಳು PPP ಮಾಡಲ್ ತರಲಿಕ್ಕೆ ಹೊಂಟಿರೋದು ಇದು ದೇಶದ ಒಂದು ದೊಡ್ಡ ದುರಂತ. ಇದೇ ಒಂದು ವಿಚಾರ ಇಟ್ಕೊಂಡೆ ನಾವು ವಿಜಯಪುರದಲ್ಲಿ ಸೆಪ್ಟೆಂಬರ್ 18ರಿಂದ ಸುಮಾರು 3 ತಿಂಗಳ ಮೇಲ್ಪಟ್ಟು ಹೋರಾಟ ಮಾಡಿ ಈ PPP ಮಾಡಲ್ ಅಂತಕ್ಕಂಥ ಒಂದು ಭೂತವನ್ನ ನಾವು ಹೊಡೆದು ಓಡಿಸುವಂತಹ ಕೆಲಸ ತಮ್ಮೆಲ್ಲರ ಸಹಕಾರದಿಂದ ನಾವು ಮಾಡಿದೆವು. ತಾವು ಕೂಡ ಇವತ್ತೇನು ಆರೋಗ್ಯದ ಬಗ್ಗೆ ಒಂದು ಜಾಥವನ್ನ ಸುಮಾರು ದಿನಗಳಿಂದ ಮಾಡಿಬಿಟ್ಟು ಕೊನೆಯಲ್ಲಿ ಒಂದು ಸಮಾರಂಭ ನಮಗೂ ಕೂಡ ವಿಜಯಪುರ ಜಿಲ್ಲೆಯಿಂದ ಪ್ರತಿನಿಧಿಗಳಾಗಿ ಆಗಮಿಸಲಿಕ್ಕೆ ತಾವು ಆಹ್ವಾನ ಕೊಟ್ಟಿದ್ದೀರಿ. ಈಗಾಗಲೇ ನಮ್ಮೊಬ್ಬ ಪ್ರತಿನಿಧಿಯವರು ಮಾತನಾಡಿದರು. ನಾನು ಕೂಡ ಒಂದು 2 ನಿಮಿಷ ಮಾತನಾಡ್ತೀನಿ ತಂದಾಗ ತಾವು ಅವಕಾಶ ಕೊಟ್ಟಿದ್ದೀರಿ. ನಾನು ಯಾಕೆ ಮಾತಾಡ್ಬೇಕಾಗಿತ್ತಂದ್ರೆ ಇಂದಿನ ದಿನಮಾನಗಳಲ್ಲಿ ಹೋರಾಟವೇ ಅನಿವಾರ್ಯ ಆಗ್ಯದ. ಎಲ್ಲವೂ ಹೋರಾಟ ಮಾಡಿನೇ ನಾವು ನ್ಯಾಯ ಪಡ್ಕೋದಾದ್ರೆ ಸರ್ಕಾರಗಳು ಯಾಕೆ ಬೇಕು? ಎಲ್ಲವೂ ಖಾಸಗೀಕರಣ ಮಾಡೋದಾದ್ರೆ ಸರ್ಕಾರನೂ ಕೂಡ PPP ಮಾದರಿ ಸರ್ಕಾರ ಮಾಡಿಬಿಟ್ಟಿರತಕ್ಕಂಥದ್ದು ನಾವು ಮುಖ್ಯಮಂತ್ರಿ ಜೊತೆ ಮೊನ್ನೆ ಮಾತನಾಡೋದು ಹೇಳಿದೆವು. ಎಲ್ಲವೂ ಖಾಸಗೀಕರಣ ಮಾಡೋದಾದ್ರೆ ನಿಮಗೇನು ಕೆಲಸ? ಜನಪ್ರತಿನಿಧಿಗಳದು ನಿಮಗೆ ಆಡಳಿತ ಮಾಡಕ್ ಆಗೋದಿಲ್ಲ. ಹೇಗೆ ಖಾಸಗಿ ಸಹಭಾಗಿತ್ವ ಮಾಡೋದಾದ್ರೆ ನಿಮ್ಮ ಸರ್ಕಾರದಲ್ಲಿ ದುಡ್ಡು ಇಲ್ಲೋ ಹೇಗೆ? ಯಾಕೆ ಕಾರಣಕ್ಕೆ ನೀವು ಖಾಸಗಿ ಸಹಭಾಗಿತ್ವ ಮಾಡ್ತಾರೆ ಅಂದಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಒಟ್ಟಾರೆ ಸರ್ಕಾರಗಳು ದಿವಾಳಿ ಅಂಚಿನಲ್ಲಿ ಬಂದಿದೆ ಅಂತ ಅರ್ಥ ಇದೆ. ಇವತ್ತು ಆರೋಗ್ಯವನ್ನ ಇವತ್ತು ಖಾಸಗಿದವರಿಗೆ ಮಾರಾಟ ಮಾಡಿದ್ರೆ ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ಸರ್ಕಾರ ಅರ್ಥ ಮಾಡ್ಕೋಬೇಕು. ಇವತ್ತು ಕೇವಲ ಬಡವ ಹಳ್ಳಿಯ ಒಂದು ಗ್ರಾಮೀಣ ಮಟ್ಟದಲ್ಲಿ ರೈತ ಕುಟುಂಬದ ಒಬ್ಬ ಮಹಿಳೆ, ಒಂದು ಸಣ್ಣ ಎಕ್ಸಾಂಪಲ್ ಹೇಳಿ ನಾನು ಮುಗಿಸ್ತೇನೆ. ಒಂದು ಆ ಗರ್ಭಿಣಿ ಇರ್ತಕ್ಕಂಥ ಒಂದು ಮಹಿಳೆ ದಿನ ತುಂಬಿದ ಮೇಲೆ ಲೇಬರ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಹೆರಿಗೆ ನೋವು ಪ್ರಾರಂಭ ಆದಾಗ ಬೇಗನೆ ಡೆಲಿವರಿ ಆದರೆ, ಹೆರಿಗೆ ಆದರೆ ಏನೂ ತೊಂದರೆ ಇರಲಿಲ್ಲ, ತಾಪತ್ರ ಇಲ್ಲ, ಮನೆ ಕುಟುಂಬದವ್ರು ಆರಾಮಾಗಿರ್ತಾರೆ, ಖುಷಿಯಿಂದ ಇರ್ತಾರೆ. ಆಗ ಸ್ವಲ್ಪ ವಿಳಂಬ ಆಯ್ತಂದ್ರೆ ಜೀವಕ್ಕೆ ಆಪತ್ತ ಬರ್ತದೆ. ಅವಾಗ ತಂದೆ ತಾಯಿ ಅಥವಾ ಗಂಡ ನನ್ನ ಹೆಂಡತಿಗೆ ಇವತ್ತ ಲೇಬರ್ ಸ್ಟಾರ್ಟ್ ಆಗಿದೆ, ಬೇಗ ಡೆಲಿವರಿ ಆಗ್ತಾ ಇಲ್ಲ, ಏನಾದ್ರೂ ತೊಂದರೆ ಆಗೋದು ತಿಳ್ಕೊಂಡು ಇವತ್ತ ನೇರವಾಗಿ ಹೋಗುದು ಎಲ್ಲಿ ಪ್ರತಾಪ್ ಅಂದ್ರೆ ಖಾಸಗಿ ಆಸ್ಪತ್ರೆಗೆ. ಅದೇ ಖಾಸಗಿ ಆಸ್ಪತ್ರೆ ಇರ್ತಕ್ಕಂಥ ವೈದ್ಯರು ಅದನ್ನೇ ಬಂಡವಾಳವಾಗಿ ಇಟ್ಟುಕೊಂಡು ಈ ಬಂದಂತ ಕುಟುಂಬಕ್ಕೆ ಯಾವುದೇ ರೀತಿ ಆರೋಗ್ಯದ ಬಗ್ಗೆ ಅಥವಾ ಮೆಡಿಕಲ್ ಬಗ್ಗೆ ಅವ್ರಿಗೆ ಗೊತ್ತಿರಂಗಿಲ್ಲ. ಯಾವ ವ್ಯಕ್ತಿ ಆ ಮೆಡಿಕಲ್ ನಲ್ಲಿ ಅಧ್ಯಯನ ಮಾಡಿರ್ತಾನೋ ಅಲ್ಲಿಯ ಒಂದು ಒಳಗಿರೋ ಹುನ್ನಾರ ಗೊತ್ತಿರ್ತದೆ. ಅವಾಗ ಏನ್ ಹೇಳ್ತಾನೆ? ದುಡ್ಡವನ್ನು ಪೀಕಬೇಕು, ದುಡ್ಡು ಎತ್ತಬೇಕು ಅಂತಕ್ಕಂಥ ವಿಚಾರದಿಂದ ಅವನು ಹೇಳ್ತಾನೆ ತಂದೆ ತಾಯಿಗೆ ಅಥವಾ ಹೆಣ್ಣು ಮಗಳ ಗಂಡಿಗ ಇಲ್ಲ ಆ ಹೆರಿಗೆ ಅಷ್ಟು ಈಸಿಯಾಗಿ ಹೆರಿಗೆ ಆಗೋದಿಲ್ಲ. ಯಾಕಂದ್ರೆ ಕೂಸ ತಿರ್ಗದ ಹೇಳ್ತಾರೆ, ಟರ್ನ್ ಆಗಿದೆ ಕೂಸು, ತಕ್ಷಣ ಆಪರೇಷನ್ ಮಾಡಬೇಕು, ಶಸ್ತ್ರ ಚಿಕಿತ್ಸೆ ಮಾಡಬೇಕು, ಇಲ್ಲದೇ ಇದ್ರೆ ತಾಯಿ ಮತ್ತು ಮಗು ಕೂಸು ಬದುಕಲ್ಲ ಅಂತ ಹೇಳ್ತಾರೆ. ಅವಾಗ ತಂದೆ ತಾಯಿಗೆ ಏನಾಗ್ತದೆ, ಗಂಡಿಗೆ ಏನಾಗ್ತದೆ, ದುಡ್ಡು ಎಷ್ಟು ಕೋಟಿ ಹೋದ್ರು ಲಕ್ಷ ಹೋದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಬದುಕಬೇಕು ಅಥವಾ ನನ್ನ ಮಗು ಬದುಕು ತಿಳ್ಕೊಂಡು ಹೇಳಿ ವೈದ್ಯರಿಗೆ ಆಯ್ತು ನೀವು ಶಸ್ತ್ರಚಿಕಿತ್ಸೆ ಮಾಡ್ರಿ, ಸಿಸರಿಯನ್ ಮಾಡ್ರಿ ತಿಳ್ಕೊಂಡು ಹೇಳಿ ಅವ್ರಿಗೆ ಒಪ್ಪಿಗೆ ಕೊಟ್ಟಾಗ ಲಕ್ಷಾಂತರ ಹಣವನ್ನ ಅಲ್ಲಿ ಕೂಡ ಒಂದು ಆ ಬಡ ಕುಟುಂಬದಿಂದ ಕಿತ್ತುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಇವತ್ತು ನಾವು ಈ ಖಾಸಗಿ ಸಹಭಾಗಿತ್ವ ವಿರೋಧ ಮಾಡಲೇಬೇಕು. ಈ ಖಾಸಗಿ ಸಹಭಾಗಿತ್ವ ಇರ್ತಕ್ಕಂಥ ದೊಡ್ಡ ಪಿಡುಗನ್ನ ಇವತ್ತ ನಾವು ಆರೋಗ್ಯ ತಪ್ಪದಾಗ ಗುಳಿಗೆ ತಗೋತೇವೆ. ಆದ್ರೆ ಇವತ್ತು ಸರ್ಕಾರಕ್ಕೆ ಆರೋಗ್ಯ ತಪ್ಪೇವ, ಅದನ್ನು ಸರಿಪಡಿಸಬೇಕಾದ್ರೆ ನಮ್ಮ ಹೋರಾಟನೇ ಅದಕ್ಕೆ ಮೂಲ ಒಂದು ಮಂತ್ರ ಆಗಬೇಕಾಗಿದೆ. ಇಡೀ ರಾಜ್ಯ ಸರ್ಕಾರ, ಇಡೀ ದೇಶದಲ್ಲಿ ವಿಜಯಪುರ ಜಿಲ್ಲೆಯ ಹೋರಾಟ ಒಂದು ಮಾದರಿಯಾದ ಹೋರಾಟವನ್ನು ನಾವು ಮಾಡಿ ತೋರಿಸಿದ್ದೇವೆ. ಜೈಲಿಯೂ ಕೂಡ ಹೋಲಿಕೆ ಸಿದ್ಧತೆ ಹೇಳಿ ಕೇಳಿ ನಾವು ಜೈಲಿಗೆ 14 ದಿವಸ ಎದಕ್ಕೂ ನಾವು ಬಗ್ಲಿಲ್ಲ, ಜಗ್ಲಿಲ್ಲ, ಸಾಕಷ್ಟು ಹಣವನ್ನ ಕೊಡ್ತೇವೆ ತಿಳಿದ್ರು ಕೂಡ ನಾವು ಅದಕ್ಕೆ ಬಗ್ಗದೆ ಹೋರಾಟವನ್ನು ಮಾಡಿ ಇವತ್ತಿನ ದಿವಸ ವಿಜಯಪುರ ಅಷ್ಟೇ ಅಲ್ಲ ರಾಜ್ಯದ 11 ಜಿಲ್ಲೆಗಳಲ್ಲಿ ಕೂಡ ಸರ್ಕಾರದ ಒತ್ತಿನ ಮೇಲೆ ಮೆಡಿಕಲ್ ಕಾಲೇಜನ್ನ ಮಾಡ್ತೇವೆ, PPP ಮಾಡಲ್ನ ಕೈ ಬಿಡ್ತೇವೆ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಮುಂದಿನ ದಿನಮಾನಗಳಲ್ಲಿ ಕೂಡ ಇಡೀ ರಾಜ್ಯದ ಎಲ್ಲರೂ ಒಕ್ಕಟ್ಟಾಗಿ ಏನು ಖಾಸಗಿ ಭೂತ, ಖಾಸಗಿ ರೋಗ ಏನು ಪಡ್ಕೊಂಡಿದೆ ರಾಜ್ಯ ಸರ್ಕಾರಕ್ಕೆ, ಇದನ್ನ ರಾಮ ದೇಶದಿಂದಲೇ ಹೊರಡಿಸುವಂತ ಕೆಲಸ ನಾವು ನೀವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳ್ತಾ ಇಲ್ಲಿ ಮಾತನಾಡಕ್ಕೆ ಅವಕಾಶ ಕೊಡುತ್ತ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಕೋಟಿ ಶರಣು ಶರಣಾರ್ಥಿಗಳು.